ಅಲ್ಲ ಅಲ್ಲ ಅತ್ತೆ, ಏನು ಹೇಳ್ಬೇಡ. ನೋಡ್ಸಿನು, ನನ್ನ ಮಾತು ಕೇಳು. ಮೊದಲು ನೀನು ಮಾವನ ಹತ್ರ ಹೋಗಿ ಅವ್ರನ್ನ ಒಪ್ಸು. ಇದ್ರಲ್ಲಿ ಆದ್ಯನ್ ಜೀವನ ಮಾತ್ರ ಅಲ್ಲ ಕಣು, ಈ ಮನೆ ಮರ್ಯಾದೆ ಗೌರವ ಎಲ್ಲ ಸೇರ್ಕೊಂಡಿದೆ. ಇದನ್ನೆಲ್ಲ ಕಾಪಾಡ್ಕೋಬೇಕು ಅಂತಿದ್ರೆ ನೀನ್ ನಿಮ್ಮ ಮಾವನ ಒಪ್ಪಿಸ್ಲೇಬೇಕು. ಆದ್ಯನ್ ವಿಷಯನ ನಾನು ನೋಡ್ಕೋತೀನಿ. ಸರಿ ಅತ್ತೆ, ನೀವು ನನಗಿಷ್ಟು ಧೈರ್ಯ ಕೊಟ್ರಲ್ಲ, ಹೇಗಾದ್ರೂ ಮಾಡಿ ಮಾವನ್ನ ನಾನು ಒಪ್ಪಿಸ್ತೀನಿ. ಅಮ್ಮ, ಅಮ್ಮ, ಏನಾಯ್ತಲ್ಲ? ಏನಾಯ್ತು ರಾಜು? ಅಷ್ಟಕ್ಕೂ ಏನ್ ನಡೀತಾ ಇದೆ ಈ ಮನೇಲಿ? ಏನಾಯ್ತು ಭಾವನವ್ರೆ? ಏನಿದೆಲ್ಲ? ಈ ಕೆಲ್ಸನ ಯಾರು ಮಾಡಿದ್ದು? ಸ್ವಲ್ಪ ಆದ್ರೂ ಬುದ್ಧಿ ಜ್ಞಾನ ಏನಾದ್ರೂ ಇದೆಯಾ? ನನ್ ಮಗನ್ ಫೋಟೋ ಪಕ್ಕ ಅವಳ ಫೋಟೋ ಯಾಕೆ ಹಾಕಿದ್ದಾರೆ? ಎಂತ ಅವಮಾನ ಅಣ್ಣ ಇದು. ಅದನ್ನೇ ನಾನ್ ನಿಮ್ಮೆಲ್ಲರ ಹತ್ರ ಕೇಳ್ತಾ ಇದ್ದೀನಿ. ಸೀನುಗೆ ಚಾರು ಜೊತೆ ನಿಶ್ಚಿತಾರ್ಥ ಆಗಿದೆ, ಸದ್ಯದಲ್ಲೇ ಮದುವೆ ಕೂಡ ಮಾಡ್ತಾ ಇದ್ದೀವಿ. ಇಂಥ ಸಮಯದಲ್ಲಿ ಈ ಫೋಟೋ ಏನು? ಎಲ್ರೂ ಇಲ್ಲೇ ಇದಾರಲ್ವಾ, ಇನ್ಯಾರು ಈ ಕೆಲಸ ಮಾಡಿರೋಕ್ ಸಾಧ್ಯ? ಇನ್ಯಾರು ಮಾಡಿರ್ತಾರೆ? ಆ ಆದ್ಯನೇ ಮಾಡಿರ್ತಾಳೆ. ಹೋಮ್ವರ್ಕ್ ಮಾಡ್ದೆ ಇಲ್ಲೇನು ಮಾಡ್ತಾ ಇದ್ಯಾ? ಹೋಮ್ವರ್ಕ್ ಆಗ್ಲೇ ಮಾಡ್ದೆ ಅಮ್ಮ. ಒಂದೊಳ್ಳೆ ಗಿಫ್ಟ್ ನ ರೆಡಿ ಮಾಡ್ತಾ ಇದ್ದೀನಿ. ಲೇ ಬಿಟ್ಟು, ಆಗ್ಲೇ ಗ್ರೀಟಿಂಗು ಗಿಫ್ಟು ಅಂತ ಏನೋ ಹೇಳ್ತಿದ್ಯಲ್ಲ, ನೀನೇ ಹಾಕಿರೋದಲ್ವಾ? ಹೇಳು ಬಿಟ್ಟು, ಈ ಫೋಟೋನ ಫ್ರೇಮ್ಗೆ ಹಾಕಿದ್ದು ನೀನೇ ಅಲ್ವಾ? ಇಲ್ಲ ದೊಡ್ಡಮ್ಮ, ನಾನು ಅಪ್ಪ ಅಮ್ಮನ ಫೋಟೋ ಹಾಕಿದ್ದೆ. ಅಷ್ಟರಲ್ಲಿ ಫೋಟೋಸ್ನ ಯಾರು ಬದಲಾಯಿಸಿದ್ರೋ ಗೊತ್ತಿಲ್ಲ. ಚಿಕ್ಕ ಮಕ್ಕಳು ಸುಳ್ಳು ಹೇಳಲ್ಲ. ಬಿಟ್ಟು ಹಾಕಿಲ್ಲ ಅಂತ ಹೇಳ್ತಿದ್ದಾನಲ್ವಾ, ಸುಮ್ನೆ ನಿಜ ಹೇಳಿ. ಫೋಟೋನ ಯಾರು ಬದಲಾಯಿಸಿದ್ದು? ಇವ್ರನ್ನ ಹೀಗ್ ನೋಡ್ಬೇಕು ಅಂತ ಯಾರು ಈ ಫೋಟೋನ ನೋಡಿ ನನಗೆ ಸಹಿಸ್ಕೊಳಕ್ಕಾಗ್ತಾ ಇಲ್ಲ. ಚಾರು ಅವ್ರ ಅಪ್ಪ ಅಮ್ಮ ನೋಡಿದ್ರೆ ಎಷ್ಟು ನೋವು ಪಡ್ತಿದ್ರು. ಹೆಣ್ಣು ಮಕ್ಕಳ ಜೀವನ ಅಂದ್ರೆ ನಿಮ್ಗಷ್ಟು ಕೀಳಾಗಿ ಹೋಗಿದ್ಯಾ? ಯಾರು ಹಾಕಿದ್ದಾರೆ ಗೊತ್ತಾಗ್ತಿಲ್ಲ ಅಣ್ಣ. ಗೊತ್ತಾದ್ರೆ ಅವ್ರ ಕೈ ಕಾಲು ಮುರ್ದು ಹಾಕ್ಬಿಡ್ತೀನಿ. ಪದ್ಮ, ಬಿಟ್ಟು ಭಯಪಟ್ಟು ಸುಳ್ಳು ಹೇಳ್ತಿದ್ದಾನಷ್ಟೇ. ಫೋಟೋನ ಅವನೇ ಬದಲಾಯಿಸಿರ್ತಾನೆ. ಫೋಟೋದಲ್ಲಿದ್ದ ಮಾತ್ರಕ್ಕೆ ಇವರಿಬ್ರು ಮದುವೆ ನಡೆದೇನೆ ಇರುತ್ತಾ ಹೇಳು? ನಮ್ ಸೀನು ಮದುವೆ ಚಾರು ಜೊತೆನೆ ನಡೆಯುತ್ತೆ.
ಇದರಲ್ಲಿ ಆದ್ಯನ್ ತಪ್ಪೇನೂ ಇಲ್ಲ ರೀ. ಆದ್ಯನ್ ಬಗ್ಗೆ ನಿಮಗೂ ಕೂಡ ಗೊತ್ತಿದೆ ಅಲ್ವಾ? ಬಿಟ್ಟು ಗೊತ್ತಿಲ್ಲದೆ ಈ ತಪ್ಪು ಮಾಡಿರಬಹುದು. ಇಂಥ ಆಲೋಚನೆ ಯಾರಿಗಾದ್ರೂ ಇದ್ರೆ ಈಗಲೇ ನಿಮ್ಮ ಮನ್ಸಿಂದ ತೆಗೆದುಹಾಕ್ಬಿಡಿ. ಸೀನು ಮದುವೆ ಚಾರು ಜೊತೆನೆ ನಡೆಯುತ್ತೆ. ಸೀನು, ನಿನಗೇನಾದ್ರೂ ಇಂಥ ಆಲೋಚನೆ ಇದೆಯಾ? ನಿನ್ನ ಪ್ರೀತಿ ಗೆಲ್ಲಬೇಕು ಅಂತ ಅನ್ಸಿದ್ರೆ ನೀನು ಹೋಗಿ ನಿಮ್ಮ ಮಾವನ ಹತ್ರ ಮಾತಾಡು. ನಿಮ್ಮ ಮಾವನ ಹತ್ರ ಹೋಗಿ ನೀನು ಅವಳನ್ನ ಪ್ರೀತಿಸ್ತಿರೋ ವಿಷಯ ಹೇಳು. ಮದ್ವೆಗೆ ಒಪ್ಸು. ಆದ್ಯನ ವಿಷಯನ ನಾನು ನೋಡ್ಕೋತೀನಿ. ಮಾವ, ಅವನು ನಿನ್ ಕೈ ಕೆಳಗಡೆ ಬೆಳ್ದಿರೋದಣ್ಣ.